ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೋಡಿ, ನಾನು ನಿಮಗೆ ಇವತ್ತೇನು ತೋರಿಸ್ತಿದ್ದೀನಿ ಅಂತ ಗೊತ್ತಾಗಿರಬೇಕಲ್ಲ. ನಾನು ಇವತ್ತು ಈರುಳ್ಳಿ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ. ನೋಡಿ, ಒಂದು 3 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಉದ್ದಕ್ಕೇ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬ ಈಸಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಂದ್ಸಲ ಟ್ರೈ. ಅದಕ್ಕೆ 1 ಬಟ್ಲು ಮೈದಾ ಹಿಟ್ಟು ತೊಗೊಳ್ಳಿ. ನೋಡಿ, ಈ ಬಟ್ಲಿಂದ 1 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಬಟ್ಲ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು 3/4 ಬಟ್ಲನ ಕಾರ್ನ್ಫ್ಲವರ್ ತೊಗೋಬೇಕು. ಕಾರ್ನ್ಫ್ಲವರ್ ಹಿಟ್ಟು ಅಂಗಡೀಲಿ ಸಿಗ್ತೈತಿ, ಕಿರಾಣಿ ಅಂಗಡೀಲಿ ಕೇಳಿದರೆ ಕೊಡ್ತಾರೆ. ಪಾಕೆಟ್ ಬರುತ್ತೆ ನೋಡಿ, ಮೈದಾ ಹಿಟ್ಟಿನ ಥರನೇ. ನೋಡಿ, ಇವಾಗ ಮುಕ್ಕಾಲು ಬಟ್ಲನ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ, 1 ಬಟ್ಲ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀವು ಗೋಬಿ ಮಂಚೂರಿ ಅಂತ ಕೇಳಿರ್ತೀರಲ್ವ, ಹೂಕೋಸಿಂದ ಮಾಡಿರ್ತಾರೆ, ಮತ್ತು ಕ್ಯಾಬೇಜಿಂದನೂ ಮಾಡ್ಬೋದು, ಆಲೂಗಡ್ಡೆಯಿಂದ ಮಾಡ್ಬೋದು. ಅದೇ ಥರ ಈರುಳ್ಳಿಯಿಂದ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ. ಇವಾಗ 3/4 ಕಪ್ಪು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ, ಮತ್ತು 1-2-3 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೋಡಿ, ಅಕ್ಕಿ ಹಿಟ್ಟು ಭಾಳ ಹಾಕ್ಕೊಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಪುಡಿ ಮತ್ತು ಖಾರ ಪುಡಿ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ನಾನು ಫುಡ್ ಕಲರ್ ಹಾಕಿಲ್ಲ, ನೀವು ಬೇಕಂದರೆ ಹಾಕ್ಕೊಳ್ಳಿ. ನಾನು ಫುಡ್ ಕಲರ್ ಏನು ಹಾಕಿಲ್ಲ. ನೋಡಿ, ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಸೋಡಾ ಏನು ಹಾಕೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಉಪ್ಪು ಮತ್ತು ಖಾರ ಪುಡಿ ಹಾಕಿ ಎಲ್ಲ ಕಲಿಸ್ಕೊಳ್ಳಿ. ನೋಡಿ, ಇದು ಸೋಯಾ ಸಾಸ್, ಚಿಲ್ಲಿ ಸಾಸ್, ಮತ್ತು ನೋಡಿ ಇದನ್ನೆಲ್ಲ ಇಟ್ಕೊಂಡು ಬಿಡಿ ನೀವು. ಟೊಮೊಟೊ ಸಾಸು ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡೆ ನಾನು. ನೆಕ್ಸ್ಟ್ ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಒಂದು ಬಾಣಲೆಯಲ್ಲಿ. ಎಣ್ಣೆ ಕಾದ್ಮೇಲೆ ನೀವು ಅದನ್ನು ಕಲಿಸ್ಕೊಂಡಿರೋದನ್ನು ನೋಡಿ, ಅಳುಕಾಗ ಕಲಿಸ್ಬಿಡಿ, ಗಟ್ಟೆ ಕಲಿಸ್ಬಿಡಿ. ನೋಡಿ, ಈ ಥರನೇ ಗಟ್ಟಿರಬೇಕು ನೋಡಿ ಫ್ರೆಂಡ್ಸ್. ಇವಾಗ ನಾನು ಬಿಡ್ತಾ ಇದ್ದೀನಿ ನೋಡಿ, ತುಂಬ ಟೇಸ್ಟ್ ಬರುತ್ತೆ. ಒಂದ್ಸಲ ಮಾಡಿ ನೋಡ್ರಿ. ಈಗೇನ್ರಿ ಅಂಗಡಿಲೆಲ್ಲ ಸಿಗ್ತವೆ, ಮತ್ತೆ ಅನ್ಕೋಬೇಡ್ರಿ. ಅಂಗಡೀಲಿ ಮಾಡೋದು ನೋಡಿ, ಅಂಗಡೀಲಿ ಮಾಡೋದು ಹೂಕೋಸಿಂದ ಮಾಡ್ತಾರೆ, ಮತ್ತು ಕ್ಯಾಬೇಜಿಂದ ಮಾಡ್ತಾರೆ. ನಮ್ಮ ಮನೆಯಲ್ಲೇ ಈರುಳ್ಳಿನ ಹೆಚ್ಚಿಬಿಟ್ಟು ಈ ಥರ ಈ ಕಡೆ ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಹೆಚ್ಚಿರೋದಂಥದ್ದು ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಬರುತ್ತೆ. ಕ್ಯಾಪ್ಸಿಕಮ್ ಅಂದರೆ ಗೊತ್ತಲ್ಲ, ದೊಣ್ಗಾಯಿ ಅಂತ ಅಂತಾರಲ್ಲ ಅದು, ಮತ್ತು ಈರುಳ್ಳಿ ಎರಡೂ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಮತ್ತು ಇದಕ್ಕೆ ಉಳ್ಳಾಗಡ್ಡಿ, ಇದಕ್ಕೆ ಗಣಿ ಅಂತ ಹೇಳ್ತಾರಲ್ಲ ಸಣ್ಣದು, ಅದು ಹೆಚ್ಚಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರ್ತೈತಿ ನೋಡಿ. ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಸಾಸು, ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ 3 ಹಾಕ್ಕೊಳ್ಳಿ. ನಿಮಗೆ ಯಾವುದು ಅವೆಲ್ಲ ಬೇಡ ಅಂದರೆ ಟೊಮೊಟೊ ಸಾಸ್ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪನೇ ಕಾರ್ನ್ಫ್ಲವರ್ ಹಿಟ್ಟು ಬಿಡ್ಕೋಬೇಕು ಫಸ್ಟಿಗೆ. ಅದರಲ್ಲೇ ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಈ ಥರ ಅದಕ್ಕೆ ಹಾಕ್ಕೊಂಡು ಎಲ್ಲ ಗಟ್ಟಿ ಆಗಬೇಕದು ನೋಡಿ. ಇವಾಗ ನಾನು ಮಾಡಿರೋಂತಹ ಈರುಳ್ಳಿ ಮಂಚೂರಿನ ಇದಕ್ಕೆ ಹಾಕ್ಕೊಂಡೆ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಆಗ್ತಡ, ನೀವೊಂದ್ಸಲ ಮಾಡಿ ನೋಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಪ್ಲೀಸ್ ಬಾಜು ಬರ್ತಾ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.